ರೋಹನ್, ಮದುವೆದಿ ಪ್ರಿಪ್ರೇಷನ್ ಎಲ್ಲ ನಡೆದಾವಂತ ಅನ್ಕೊಂಡೆ ನಾನು. ಆಮೇಲೆ ಇನ್ವಿಟೇಷನ್ಸ್ ಯಾರಿಗೂ ಮರಿಬಾರ್ದು. ಕರೆಕ್ಟಾಗಿ ಪರ್ಸ್ನಲಿ ಎಲ್ಲ ಫೋನು ಮಾಡು, ಪ್ಲಸ್ ಒಂದು ಮೆಸೇಜು ಡ್ರಾಫ್ಟ್ ಮಾಡು ರಿಮೈಂಡರ್ ಅಂತ ಹೇಳಿ ಹಾಕಿಬಿಡಪ್ಪಿ. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನೋಡಪ್ಪ. ಏನು ಮತ್ತು ನನಗೆ ಅದ್ರ ಬಗ್ಗೆ ಏನೂ ಮಾತಾಡಕ್ಕೆ ಹೋಗಬೇಡ. ನನಗೆ ಓನ್ಲಿ ಅಪ್ಡೇಟ್ ಬೇಕು ಅದ್ರ ಬಗ್ಗೆ ಅಷ್ಟೇ. ಇಸ್ ದಟ್ ಫೈನ್? ಒಂದು ನಿಮಿಷ ಹೊಲ್ಡಿರ ಅಂದಂಗೆ ರೋಹನ್, ಡೇಟ್ ಗೊತ್ತಿಲ್ಲ. 2ನೇ ತಾರೀಕಿಗೆ ಮದುವೆ. ಆಮೇಲೆ ಒಂದು ದಿವ್ಸ ಮುಂಚೆ ರಾತ್ರಿ ಎಲ್ಲರೂ ಪ್ರೆಸೆಂಟ್ ಇರಬೇಕು. ಆ ಥರ ಅದನ್ನು ಡ್ರಾಫ್ಟ್ ಮಾಡಿ ಕಳಿಸ್ಬಿಡಿ ಎಲ್ಲರಿಗೂ. ಪ್ಲೀಸ್ ಡೂ ಇಟ್. ಸರ್ ಮೆಸೇಜ್ ಕಳ್ಸಕ್ ಹೇಳಿದ್ರಿ, ಮೆಸೇಜ್ ಕಳ್ಸಿದೀನಿ. ಈಗ ಯಾರು ಓದ್ತಾರ ಸರ್? ಫುಲ್ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಸಿಂಪಲ್ ಆಗಿ ಹಾಕ್ಬಿಟ್ಟಿದೀನಿ. ಸೆಕೆಂಡ್ ಮ್ಯಾರೇಜ್ ಕಮ್ ಆನ್ ಫಸ್ಟ್ ನೈಟ್ ಅಂತ ಹಾಕಿದೀನಿ. ಮಾರಾಯ ನನಗೆ ಮಿಕ್ಕಿ ಬಿಡುತ್ತೆ ನೋಡ್. ನಂಗೆ ಏನು ಒಂದು ಸಣ್ಣ ಮೆಸೇಜ್ ಚಂದ ಅಂತ ಕಳಿಸ ಅಂದ್ರ ಅದು ಏನು ಸೆಕೆಂಡ್ ಮ್ಯಾರೇಜ್ ಕಮ್ ಆನ್ ಫಸ್ಟ್ ನೈಟ್, ಅದ್ರ ಅರ್ಥ ಏನ್ರ ಗೊತ್ತಾ? ಇವತ್ತಿನ ಇಂಗ್ಲಿಷ್ ಹಳ್ಳ ಹಿಡಿಸಿಬಿಟ್ರೆ ನೋಡಿ ನೀವೆಲ್ಲ. ಕನ್ನಡ ಟು ಇಂಗ್ಲಿಷ್ ಸೇಮ್ ಮಾಡೋದು, SMS ಲ್ಯಾಂಗ್ವೇಜ್ ಯೂಸ್ ಮಾಡೋದು, ಮೊಬೈಲ್ನಾಗಿನ್ ತಗೊಂಡು ಸೇಮ್ ಅದನ್ನ ಕಟ್ ಅಂಡ್ ಪೇಸ್ಟ್, ಕಂಟ್ರೋಲ್ C ಅಂಡ್ ಕಂಟ್ರೋಲ್ V ಅಂತಾರಲ್ಲ. ಮನಸ್ಸಿಗೆ ಬಂದದ್ದು ಮಾತಾಡ್ಬೇಡ್ರು ಮಾರಾಯ. ಡೆಡ್ಲಿ ಡೇಂಜರಸ್ ಮೀನಿಂಗ್ ಅದು. ಚಂದಂಗ ಒಂದ್ ಲೈನ್ ಬರಿ, ದ ವೆಡ್ಡಿಂಗ್ ಈಸ್ ಫಿಕ್ಸ್ಡ್ ಆನ್ ಸೆಕೆಂಡ್. ದ ವೆಡ್ಡಿಂಗ್ ಈಸ್ ಫಿಕ್ಸ್ಡ್ ಆನ್ ಸೆಕೆಂಡ್, ರಿಕ್ವೆಸ್ಟ್ ಯು ಟು ಅಟೆಂಡ್ ಆನ್ ದ ಪ್ರೀವಿಯಸ್ ನೈಟ್ ಅಂತ ಹಾಕು. ರಿಪೀಟ್ ಮಾಡ್ತೇನೆ ನೋಡು. ದ ವೆಡ್ಡಿಂಗ್ ಈಸ್ ಫಿಕ್ಸ್ಡ್ ಆನ್ ಸೆಕೆಂಡ್, ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅಟೆಂಡ್ ಇಟ್ ಆನ್ ದ ಪ್ರೀವಿಯಸ್ ನೈಟ್ ಅಂತ ಹೇಳಿ ಹಿಂಗ್ ಬರಿ. ಸೆಕೆಂಡ್ ಮ್ಯಾರೇಜ್ ಅಂತ, ಕಮ್ ಆನ್ ಫಸ್ಟ್ ನೈಟ್ ಅಂತ ಹೊಡಿಸಿಡ್ತಿರ್ಲೇ ನಂಗೆ ನೀವು. ಚೆನ್ನಾಗಿ ಬರೀ ಅದನ್ನ. ಯಪ್ಪ, ಏನ್ ಇಂಗ್ಲಿಷ್ ರೀ ಇದು! ನಾವು ಅನ್ಕೊಂಡಿರೋದೇ ಒಂದು, ನಾವು ಮಾತಾಡೋದೇ ಒಂದು, ಇಂಗ್ಲಿಷ್ ಇರೋದೇ ಒಂದು. ಸರ್ ಡೆಫಿನೆಟ್ ಆಗಿ ನಾನು ಆತರ ಸ್ಕ್ರಿಪ್ಟ್ ನೀವು ಹೇಳಿದ್ರಲ್ಲ ಸರ್, ಅದು ಕಳಿಸ್ತೀನಿ ಸರ್. ಅದು ದಿ ಮ್ಯಾರೇಜ್ ಈಸ್ ಆನ್ ಸೆಕೆಂಡ್ and request you all to attend on the previous day or previous night.